ನನಗೆ ನೀನಂದರೆ ತುಂಬ ಇಷ್ಟ ನಾದ್ಯಾ ಅಂಥೇಳಿ ಅವಳ ಹಣೆಗೊಂದು ಮುತ್ತನ್ನು ಕೊಟ್ಟೆ. ಅವಳಿವಾಗಲೇ ಬೇಡ ಕಣೋ ಬೇಡ ಅಂತ ಇದ್ದಾಳೆ. ನಾನು ಕೇಳದೆ ಒಂದು ಮುತ್ತನ್ನು ಕೊಟ್ಟೆ. ಅವಳು ಕಂಟ್ರೋಲ್ನಲ್ಲಿ ಇಲ್ಲ, ಕಣ್ಣನ್ನು ಮುಚ್ಕೊಂಡ್ಲು. ನಾನು ಇದೇ ಚಾನ್ಸ್ ಅಂದ್ಕೊಂಡು ನಮ್ಮಿಬ್ಬರ ಪ್ರೇಮ ಮಿಲನ ಆಯ್ತು. ಹೊತ್ತು ನನ್ನ ಬಾಹುಬಂಧನಕ್ಕೆ ಅವಳು ಒಳಗಾಗಿದ್ಲು. ನಿಮ್ಮನೇಲಿ ಬೆಡ್ರೂಮ್ ಎಲ್ಲಿದೆ ಅಂದೆ. ಬಾ ತೋರಿಸ್ತೇನೆ, ಒಳಗಡೆ ಹೋಗೋಣ ಅಂತ ನನ್ನನ್ನು ಕರ್ಕೊಂಡು ಹೋದ್ಲು. ನನ್ನ ಹೆಸರು ಶಶಾಂಕ್, ನಮ್ಮೂರು ಮಂಡ್ಯ. ಅವಳ ಹೆಸರು ನಾದ್ಯಾ. ನಾನು ಡಿಗ್ರಿ ಸೆಕೆಂಡ್ ಇಯರ್, ಅವಳು ಫೈನಲ್ ಇಯರ್. ನಾವು ರೀಸೆಂಟಾಗಿ ಮಂಡ್ಯಕ್ಕೆ ಬಂದ್ವಿ. ನಮ್ಮ ಪ್ರಾಪರ್ ಹಾಸನದ ಹತ್ತಿರ ಒಂದು ಹಳ್ಳಿ. ಕಾಲೇಜಿಗೆ ತುಂಬ ದೂರ ಆಗಿದೆ, ದಿನ ಜರ್ನಿ ಆಗುತ್ತೆ ಅಂಥೇಳಿ ಡಿಗ್ರಿಯಲ್ಲಿ ಜಾಯಿನ್ ಆದಾಗಲೇ ಇಲ್ಲಿಗೆ ಶಿಫ್ಟ್ ಆದ್ವಿ. ಕಾಲೇಜಲ್ಲಿ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಏನಾದರೂ ಡೌಟ್ಸ್ ಇದ್ದರೆ ಟೀಚರ್ಸ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ನಾನು ದಿನ ಮಾರ್ನಿಂಗ್ ಟೆರೆಸ್ ಮೇಲಕ್ಕೆ ಹೋಗಿ ಬ್ರಷ್ ಮಾಡ್ತಾ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಬಾಡಿ ಫಿಟ್ ಆಗಿರಬೇಕು ಅಂಥೇಳಿ ಹಾಗೆ ವಾಕ್ ಮಾಡ್ತಾ ರೌಂಡ್ಸ್ ಹಾಕ್ತಾ ಇರಬೇಕಾದ್ರೆ ನಮ್ಮ ಪಕ್ಕದ ಮನೆಯ ಟೆರೆಸ್ ಮೇಲೆ ಒಂದು ಹುಡುಗಿ ಬಟ್ಟೆ ಒಣಗಿಸ್ತಾ ಇರೋದು ಕಾಣಿಸ್ತು. ಮುಖ ಮಾತ್ರ ಕಾಣಿಸ್ಲಿಲ್ಲ. ಹಾಗೆ ನೋಡ್ತಾ ಇದ್ದೆ. ಇನ್ನು ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ರೆಡಿ ಆದೆ. ಬಸ್ಗೋಸ್ಕರ ಬಸ್ ಸ್ಟಾಪ್ ಹತ್ರ ವೇಟ್ ಮಾಡ್ತಾ ಇದ್ದೆ. ಆಗಲೇ ನಮ್ಮ ಹೀರೋಯಿನ್ ಬುರ್ಕ ಹಾಕ್ಕೊಂಡು ನಡೆದುಕೊಂಡು ಬರ್ತಾ ಇದ್ದಾಳೆ. ಬಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ನಿಂತ್ಲು. ಬಸ್ ಬಂತು, ಫುಲ್ ರಶ್ ಆಗಿತ್ತು. ನಾದ್ಯಾ ಕೂಡ ಹತ್ತಿದ್ಲು. ನಾನು ಕೂಡ ಅವಳ ಹಿಂದೆ ಹತ್ತಿದೆ. 15 ನಿಮಿಷ ತಾನೆ ಅಂಥೇಳಿ ನಾನು ಕೂಡ ಬಸ್ಸನ್ನು ಹತ್ತಿದೆ. ನಾನು ನನ್ನ ಕಾಲೇಜ್ ಬಂತು ಅಂತ ಹೇಳ್ಕೊಂಡೆ. ಅವಳು ಕೂಡ ಅಲ್ಲೇ ಇಳಿದ್ಲು, ನಮ್ಮ ಕಾಲೇಜ್ ಹತ್ರ. ನಾನು ನಮ್ಮ ಕ್ಲಾಸ್ ರೂಮ್ಗೆ ಹೋದೆ. ಯಾರು ಈ ಹುಡುಗಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾಲೇಜಿಂದ ಮನೆಗೆ ಬಂದೆ. ನಾಳೆ ಪ್ಲಾನಿಂಗ್ಸ್ ಏನು ಅಂಥೇಳಿ ಯೋಚನೆ ಮಾಡ್ತಾ ಇವತ್ತು ನಡೆದ ಕ್ಲಾಸ್ಗಳನ್ನು ರಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ನಾಳೆ ಮುಂಚಿತವಾಗಿ ಹೋಗಿ ಬಸ್ ಸ್ಟಾಪಲ್ಲಿ ವೇಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಕೊಂಡೆ. ಸೆಕೆಂಡ್ ಡೇ ನಾನು ನಾದ್ಯಾ ಬರ್ತಾಳೆ ಅಂತ ಬೇಗ ಬಂದು ಎದುರು ನೋಡ್ತಾ ಇದ್ದೆ. ಅವಳು ಬಂದು ನಿಂತ್ಕೊಂಡ್ಲು. ನಾನು ಅವಳನ್ನು ನೋಡಿ ಸಣ್ಣದಾಗಿ ಒಂದು ಸ್ಮೈಲನ್ನು ಕೊಟ್ಟೆ. ಅವಳು ಏನನ್ಕೊಂಡ್ಲು. ಬಸ್ ಬಂತು. ನಾನು ಹೋಗಿ ವಿಂಡೋ ಸೀಟ್ ಹತ್ರ ಕೂತ್ಕೊಂಡೆ. ನಾದ್ಯಾ ಕೂಡ ನೋಡ್ತಾ ಇದ್ದಾಳೆ, ಎಲ್ಲಿ ಖಾಲಿ ಸೀಟ್ ಇದೆಯಾ ಅಂತ. ಎಲ್ಲೂ ಸೀಟ್ಸ್ ಖಾಲಿ ಇಲ್ಲ ಅಂಥೇಳಿ ನನ್ನ ಪಕ್ಕದಲ್ಲಿ ಒಂದೇ ಒಂದು ಸೀಟ್ ಇಟ್ಟು ಬಂದು ನನ್ನ ಪಕ್ಕ ಕೂತ್ಕೊಂಡ್ಲು. ನಾನು ಬ್ಲೂಟೂತನ್ನು ಇಟ್ಕೊಂಡು ಸಾಂಗ್ ಕೇಳುತ್ತಾ ವಿಂಡೋಯಿಂದ ನೋಡ್ತಾ ಇದ್ದೆ. ಪಕ್ಕಕ್ಕೆ ನೋಡಿದೆ, ನಾದ್ಯಾ ನನ್ನನ್ನೇ ನೋಡ್ತಾ ಇದ್ದಾಳೆ. ನಾನು ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅವಳು ಹಾಯ್ ಅಂತಂದ್ಲು. ಹಲೋ ಅಂತ ಸಣ್ಣ ಸ್ಮೈಲನ್ನು ಕೊಟ್ಟೆ. ನೀನು ಕೂಡ ನಮ್ಮ ಕಾಲೇಜೇ ಅಲ್ವಾ? ಹಾಂ ಹೌದು ಅಂತ ಹೇಳಿದೆ. ಹಾಂ, ನಿನ್ನೆ ಇಬ್ಬರು ಕಾಲೇಜ್ ಹತ್ರ ಇಳಿದ್ವಿ ಅಲ್ವಾ, ಅದಕ್ಕೆ ಕೇಳಿದೆ. ಹೌದಾ, ನೀವು ಮುಸ್ಲಿಂ ಆಗಿದ್ದು ಇಷ್ಟೊಂದು ಪರ್ಫೆಕ್ಟ್ ಕನ್ನಡ ಮಾತಾಡ್ತಾ ಇದ್ದೀರಾ, ಗ್ರೇಟ್ ಅಂತ ನನ್ನನ್ನು ನಾನು ಇಂಟ್ರಡಕ್ಷನ್ ಮಾಡಿಕೊಂಡೆ. ನೈಸ್ ನೇಮ್ ಅಂತ ಹೇಳಿದ್ಲು. ನನ್ನ ಹೆಸರು ನಾದ್ಯಾ ಅಂದ್ಲು. ನಿನ್ನ ಥರನೇ ನಿನ್ನ ಹೆಸರು ಕೂಡ ಸ್ವೀಟ್ ಆಗಿದೆ ಅಂತ ಹೇಳಿದೆ. ಯಾವ ಬ್ರಾಂಚ್ ನಿಂದು ಅಂತ ಕೇಳಿದೆ. BCom. ಓ, ನಾನು ಕೂಡ ಸೇಮ್, ನಾನು ಸೆಕೆಂಡ್ ಇಯರ್ ಅಂತಂತಂದು ಹೇಳಿದೆ. ಓ, ನೀನು ಜೂನಿಯರ್ ಅಂತ ಎಲ್ಲೂ ನೋಡಿಲ್ವಲ್ಲ. ಆದರೆ ನಾನು ನಿನ್ನನ್ನು ಯಾವಾಗಲೂ ನೋಡಿದ್ದೀನಿ ಅಂತ ಹೇಳಿದೆ. 1 year ಬ್ಯಾಕ್. ಹೌದಾ, ಎಲ್ಲಿ? ನಿಮ್ಮ ಟೆರೆಸ್ ಮೇಲೆ ನೀನು ಬಟ್ಟೆ ಒಣಗಿಸ್ತಾ ಇದ್ದಾಗಲೇ. ಓ, ನಿಂದು ಕೂಡ ನಮ್ಮ ಏರಿಯಾನೇ ಐತೆ. ಹಾಂ ಹೌದು, ನಿಮ್ಮ ಮನೆಗೆ 2 ಹೌಸ್ ಮುಂಚೆ ಇರೋ ಮನೆ ಅಂತ ಹೇಳಿದೆ. ಅಷ್ಟರಲ್ಲಿ ಕಾಲೇಜ್ ಬಂತು. ಇಳಿದು ಯಾರ ಕ್ಲಾಸ್ ರೂಮಿಗೆ ಅವರು ಹೊರಟು ಹೋದ್ವಿ. ವೀಕ್ಷಕರೇ, ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ದಿನ ನಾನು ಮಾರ್ನಿಂಗ್ ಬಂದು ವೇಟ್ ಮಾಡ್ತಾ ಇದ್ದೆ. ಒಂದೇ ಏರಿಯಾ ಆದ್ದರಿಂದ ನಾದ್ಯಾ ನಾನು ಬಸ್ಸಲ್ಲಿ ಹತ್ತಾ ಇದ್ವಿ. ಫಸ್ಟಲ್ಲಿ ನನಗೆ ಅವಳ ಮೇಲೆ ಫೀಲಿಂಗ್ಸ್ ಏನೂ ಇರಲಿಲ್ಲ. ನಾರ್ಮಲ್ ಆಗಿ ಮಾತಾಡ್ಕೊಳ್ತಾ ಇದ್ವಿ. ಸಿಲೆಬಸ್, ಟೀಚರ್ಸ್ ಬಗ್ಗೆ ಕಾಲು ಎಳೆದು ಹಾಕ್ಕೊಂಡು ನಗತಾ ಇದ್ವಿ. ಅವಳು ದಿನ ಬುರ್ಖಾದಲ್ಲಿ ಬರ್ತಾ ಇದ್ಲು. ಓನ್ಲಿ ಕಣ್ಣುಗಳನ್ನು ನೋಡ್ತಾ ಇದ್ದೆ. ಏನಂತಾರಪ್ಪ ಬಾಬು, ಮುಸ್ಲಿಮ್ಸ್ ಕಣ್ಣಿಗೆ ಮತ್ತೇರಿ ಹೋಗ್ತೀವಿ. ಹಾಗೆ ಡೇಸ್ ಪಾಸ್ ಆಗುತ್ತಾ ಇರಲಾಗಿ ನಮ್ಮ ಕಾಲೇಜ್ ಫೇರ್ವೆಲ್ ಬಂತು. ನಾನು ಗ್ರ್ಯಾಂಡಾಗಿ ರೆಡಿಯಾಗಿ ಹೋದೆ. ಕಾಲೇಜಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾನು ಫ್ರೆಂಡ್ಸ್ ಜೊತೆ ಚೇರ್ ಮೇಲೆ ಕೂತು ನಾರ್ಮಲ್ ಆಗಿ ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೋ ಅಂತ ನೋಡ್ತಾ ಇದ್ದೆ.
ಆಗ ಯಾರೋ ಚಮ್ಕಿ ಅಂದರೆ ಶೈನಿಂಗ್ ಹೊಸ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ವಿತ್ ಗೋಲ್ಡನ್ ಕೋಟಿಂಗ್ ಲೈನಿಂಗ್ ಜೊತೆ ಡೀಪ್ ನೆಕ್ ಡ್ರೆಸ್ ಜೊತೆ ತಲೆಗೆ ಕಟ್ಕೊಂಡು ನಡೆದ್ಕೊಂಡು ಬರ್ತಾ ಇದ್ದಾರೆ. ನಾನು ಯಾರು ಅಂತ ನೋಡಿದ್ರೆ ನಾದ್ಯಾ. ಫಸ್ಟ್ ಟೈಮ್ ಅವಳ ಫೇಸ್ ವಿತೌಟ್ ಬುರ್ಕಾದಲ್ಲಿ ನೋಡ್ತಾ ಇರೋದು. ನಾನು ಶಾಕ್ ಆಗೋದೆ. ಅವಳ ಫೇಸ್, ಸ್ಮೈಲ್, ನೋಸ್ ಪಿನ್, ಚಿನ್ ಮೇಲೆ ಪುಟ್ಟ ಮಚ್ಚೆ ನಗುತ್ತಾ ಇದ್ರೆ ತುಂಬ ಸುಂದರವಾಗಿದೆ. ನನ್ನ ಹತ್ರ ಬಂದು, ಹಾಯ್ ವಿಕ್ಕಿ, ಏನು ಇವತ್ತು ಮಾರ್ನಿಂಗ್ ಟೆರೆಸ್ ಮೇಲೆ ಕರೀತಾ ಇದ್ರೆ ಮಾತಾಡದೆ ಹೋದೆ? ಕೇಳಿಸ್ಲಾ ಇಲ್ಲ ನಾದ್ಯಾ? ಇಲ್ಲದೆ ಇದ್ರೆ ಕೂಗ್ತಾ ಇದ್ದೆ ಅಲ್ವಾ ಅಂದೆ. ಓಕೆ ಕಣೋ ಅಂತ ಎಲ್ಲೂ ಹೊರಟು ಹೋಗ್ಬಿಟ್ಲು. ನಾನು ಅವಳು ನಡೀತಾ ಇದ್ರೆ ನೋಡ್ತಾ ಇದ್ದೆ. ಇಷ್ಟು ದಿನ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಆದರೆ ಇವತ್ತು ಎಷ್ಟು ಸುಂದರವಾಗಿದ್ದಾಳಪ್ಪ. ಇವೆಂಟ್ಸ್ ಎಲ್ಲ ಮುಗಿತಾ ಬಂದಿವೆ. ನನಗೆ ಬೋರ್ ಅನಿಸಿ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ. ಆಗಲೇ ನಾದ್ಯಾ ಒಬ್ಬಳೇ ಕೆಳಗೆ ಬರ್ತಾ ಇದ್ದಾಳೆ. ನೋಡಿ ಸ್ಮೈಲ್ ಕೊಟ್ಟೆ. ಅವಳು ನಕ್ಕು, ಹೇಯ್ ಹೇಗಿದ್ಯಾ ಕಣೋ ಅಂತ ಕೇಳಿದ್ಲು. ಹಾಟ್ ಆಗಿದೆಯಾ ನಾದ್ಯಾ ಅಂತ ಹೇಳಿದೆ. ಥ್ಯಾಂಕ್ ಯು ಕಣೋ ಅಂಥೇಳಿ ಈವ್ನಿಂಗ್ ಮನೆಗೆ ಹೋಗೋ ಮುನ್ನ ನನಗೆ ಹೇಳು ಕಣೋ, ನಾನು ಕೂಡ ಬರ್ತೀನಿ ಅಂದ್ಲು. ಇಲ್ಲ, ನಾನು ಇನ್ನೊಂದು ಅವರಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಅದೇ ನಾನು ಇನ್ನೊಂದು ಅವರಲ್ಲಿ ಹೊರಡ್ತೀನಿ. ಅಷ್ಟು ಬೋರ್ ಆಗಿದೆ ಇಲ್ಲಿ, ನೀನು ಎಂಜಾಯ್ ಮಾಡು ಅಂತ ಹೇಳಿದೆ. ಏನು ಎಂಜಾಯ್ ಕಣೋ, ಈ ಡ್ರೆಸ್ ಎಲ್ಲ ಕಿರಿಕಿರಿ ಆಗೋಗ್ಬೇಕಿದೆ. ನಾನು ಕೂಡ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಹೋಗೋ ಮುನ್ನ ಹೇಳು, ಇಬ್ಬರು ಹೋಗೋಣ. ಓಕೆ ಸೀನಿಯರ್, ನಿನ್ನ ನಂಬರ್ ಕೊಡು, ಕಾಲ್ ಮಾಡ್ತೀನಿ ಅಂತಂದಮೇಲೆ ಅವಳು ನಂಬರ್ ಕೊಟ್ಲು. 2 ಗಂಟೆ ಹಾಗೆ ಕಾಲ್ ಮಾಡಿದೆ. ನಾನು ಹೊರಡ್ತಾ ಇದ್ದೀನಿ, ಬರ್ತೀಯಾ ಅಂತಂದೆ. 10 ನಿಮಿಷದಲ್ಲಿ ಬಂದ್ಲು. ಬಸ್ ಬರ್ತಾ ಇಲ್ಲ, ಲೇಟ್ ಆಗುತ್ತೆ ಅಂತೇಳಿ ನನ್ನ ಫ್ರೆಂಡ್ ಬೈಕನ್ನು ಕೇಳಿದೆ. ನೀನು ಬರ್ತೀಯಾ ಅಂತಂದರೆ ಬಿಸಿಲು ಜಾಸ್ತಿ ಇದೆ, ಫಾಸ್ಟಾಗಿ ಹೋಗೋಣ ಅಂತ 2 ಕಾಲುಗಳನ್ನು ಆ ಕಡೆ ಈ ಕಡೆ ಹಾಕಿ ಕೂತ್ಕೊಂಡ್ಲು. ಚಾನ್ಸ್ ಸಿಕ್ತಿತ್ತು ಅಲ್ವಾ ಅಂಥೇಳಿ ಹೋಗ್ತಾ ಇದ್ರೆ ಸಡನ್ನಾಗಿ ಬ್ರೇಕ್ ಹಾಕುತ್ತಾ ಅವಳು ಏನೂ ಅನ್ನಲಿಲ್ಲ. ಬ್ರೇಕ್ ಹಾಕಿದ್ಲು ಕೂಡ. ನಾನಿನ್ನ ಜಾಸ್ತಿ ಮಾಡಿದೆ. ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ನೀನಿವತ್ತು ತುಂಬ ಸುಂದರವಾಗಿದ್ಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟರೆ ಥ್ಯಾಂಕ್ಸ್ ಅಂತಂದ್ಲು. ನಿನಗೆ ಬಾಯ್ ಫ್ರೆಂಡ್ ಇದಾನಾ? ಇಲ್ಲ ಕಣೋ, ಪೇರೆಂಟ್ಸ್ಗೆ ಗೊತ್ತಿರೋದೆ ಅಲ್ವಾ, ನಮ್ಮ ತಂದೆ ತಾಯಿ ಬಗ್ಗೆ ಗೊತ್ತಿರೋದೆ ಅಲ್ವಾ. ನಿನಗಿದ್ದಾರಾ? ಇದ್ದೇ ಇರ್ತಾರೆ ಬಿಡು, ಹ್ಯಾಂಡ್ಸಮ್ ಆಗಿದೆಯಾ ಅಂದ್ಲು. ಹಾಗೇನೂ ಇಲ್ಲ, ಒಂದು ಕಾಲದಲ್ಲಿ ಇದ್ದರು, ಈಗ ಸಿಂಗಲ್. ಈಗ ಯಾರೂ ಇಲ್ವಾ ಹಾಗಾದರೆ ಅಂದ್ಲು. ಇಲ್ಲ, ಯಾರನ್ನು ಟ್ರೈ ಮಾಡ್ತಾ ಇಲ್ವಾ ಅಂತ ಕೇಳಿದ್ಲು. ಟ್ರೈ ಏನೂ ಇಲ್ಲ, ಒಬ್ಬರ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿದೆ. ನಮ್ಮ ಕಾಲೇಜ್ ಹುಡುಗಿ ಮೇಲೇ ಅಂತಂದೆ. ಯಾರು ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂದ್ಲು. ಅದಕ್ಕೆ ನಾನು ನಿನಗೊಂದು ಹೇಳ, ಮತ್ತೆ ನೀನು ಏನೂ ಅಂದ್ಕೋಬೇಡ ಅಂತ ಕೇಳಿದೆ. ಅದಕ್ಕೆ ಹೇಳು, ನನಗೆ ನೀನಂದರೆ ತುಂಬ ಇಷ್ಟ, ಒಂದು ಟೈಪ್ ಕ್ರಶ್ ಅಂತ ಹೇಳಿದೆ. ಏನು ಮಾತಾಡ್ತಾ ಇದೆಯಾ ಅಂತ ಸೈಲೆಂಟ್ ಆಗೋದ್ಲು. ಅಷ್ಟರಲ್ಲಿ ಮನೆ ಬಂದೇ ಬಿಟ್ಟು. ಸಾರಿ ನಾದ್ಯಾ, ನೀನೇ ಕೇಳಿದೆ ಅಂತ ಹೇಳಿದೆ. ಅವಳು ಅವ್ರ ಮನೆಗೆ ಹೋದ್ಲು. ನನಗೆ ಫುಲ್ ಭಯ ಆಗ್ತಾ ಇದೆ, ಅವ್ರ ಪೇರೆಂಟ್ಸಿಗೆ ಹೇಳ್ತಾಳಾ ಅಂತ. ನಾನು ಬೈಕನ್ನು ಸ್ಟಾರ್ಟ್ ಮಾಡಿದೆ. ಕಾಲ್ ಬರ್ತಾ ಇದೆ. ಯಾರು ಅಂತ ನೋಡಿದ್ರೆ ನಾದ್ಯಾ. ಕಾಲ್ ಲಿಫ್ಟ್ ಮಾಡಿ ಭಯದಿಂದ ಸಾರಿ, ಯಾರಿಗೂ ಹೇಳಬೇಡ ಅಂತಂದೆ. ಅದಲ್ಲ ಬಿಡೋ, ನನಗೂ ಕೂಡ ನೀನಂದರೆ ತುಂಬ ಇಷ್ಟ. ಹೌದಾ? ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆಗ. ಆದರೆ ಮ್ಯಾರೇಜ್ ಅಂದರೆ ಮನೇಲಿ ಒಪ್ಪಲ್ಲ ಅಂದ್ಲು. ನನಗೆ ಬೇಕಾಗಿರೋದು ಕೂಡ ಅದೇ ಅಂತ ಒಳಗಡೆ ಅಂದ್ಕೊಂಡು, ಸರಿ ಅಷ್ಟರವರೆಗೆ ನಾವು ಚೆನ್ನಾಗಿ ಒಟ್ಟಿಗೆ ಇರೋಣ, ಎಂಜಾಯ್ ಮಾಡೋಣ ಅಂತಂದೆ. ನಾನು ಕೂಡ ನಿನಗೆ ಅದನ್ನೇ ಹೇಗೆ ಹೇಳೋದು ಅಂತ ನೋಡ್ತಾ ಇದ್ದೀನಿ ಅಂದ್ಲು. ಸರಿ ಬಿಡು ಅಂಥೇಳಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನೀನಿನ್ನೂ ಹೋಗಿಲ್ವಾ ಅಂತ ಕೇಳಿದ್ಲು. ಇಲ್ಲ, ಈಗ ಹೊರಟೆ, ನೀನು ಕಾಲ್ ಮಾಡಿದೆ ಅಂಥೇಳಿ ನಿಂತ್ಕೊಂಡೆ. ಏನು ಮಾಡ್ತಾ ಇದೆಯಾ ಅಂದೆ. ಏನೂ ಇಲ್ಲ, ಮನೇಲಿ ಒಬ್ಬಳೇ ಇದ್ದೀನಿ, ಮನೆಯವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಸಂಜೆವರೆಗೂ ಬರಲ್ಲ ಅಂತ ಹೇಳಿದ್ಲು. ಹಬ್ಬ, ಚಾನ್ಸ್ ಬಂತು ಅಂತ ಅಂದ್ಕೊಂಡು, ಹಾಗಾದರೆ ನಾನು ನಿಮ್ಮ ಮನೆಗೆ ಬರಲಾ ಅಂತ ಕೇಳಿದೆ. ಬೇಡ ಅಂದ್ಲು. ಪ್ಲೀಸ್ ಅಂತಂದೆ. ನಾನು ನಿಮ್ಮ ಮನೆ ನೋಡ್ತೀನಿ, ನನಗೆ ನಿನ್ನನ್ನು ಈ ಡ್ರೆಸ್ನಲ್ಲಿ ನೋಡ್ತಾ ಇದ್ರೆ ಹೆಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಅಂತ ಕೇಳಿದೆ. ಯಾರೂ ನೋಡದೆ ಇರೋ ಥರ ಬಾ ಅಂತ ಹೇಳಿದ್ಲು. ನಾನು ಬೈಕನ್ನು ಅವರ ಮನೆಯ ಹಿಂಭಾಗದಲ್ಲಿ ಇಟ್ಟು ಹೋಗಿ ಡೋರ್ ನಾಕ್ ಮಾಡಿದೆ.
ಅವಳ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿರಲಿಲ್ಲ. ಹಾಗೇನೆ ಬಂದು ಡೋರನ್ನು ತೆಗೆದ್ಲು. ಒಳಗಡೆ ಬಂದೆ. ಅವಳು ಸುತ್ತಮುತ್ತ ನೋಡಿ ಡೋರ್ ಹಾಕಿದ್ಲು. ನಾನು ಹಿಂಭಾಗದಿಂದ ಅವಳನ್ನು ಕಬ್ಬಿಕೊಂಡೆ. ನನಗೆ ನೀನಂದರೆ ತುಂಬ ಇಷ್ಟ ನಾದ್ಯಾ ಅಂತ ಅವಳ ತಲೆಗೊಂದು ಪ್ರೀತಿಯಿಂದ ಮುತ್ತನ್ನು ಕೊಟ್ಟೆ. ಅವಳು ಇವಾಗಲೇ ಬೇಡ ಕಣೋ ಬೇಡ ಅಂತಂತ ಇದ್ದಾಳೆ. ನಾನು ಕೇಳದೆ ಮುತ್ತನ್ನು ಕೊಟ್ಟು ಅವಳು ಕಣ್ಣು ಮುಚ್ಕೊಂಡ್ಳು. ಅವಳು ಕಂಟ್ರೋಲ್ನಲ್ಲಿ ಇರಲಿಲ್ಲ. ನಾನು ಇದೇ ಚಾನ್ಸ್ ತಂದ್ಕೊಂಡು ನಮ್ಮಿಬ್ಬರ ಪ್ರೇಮ ಮಿಲನ ಆಯಿತು. ನನ್ನ ಬಾಹು ಬಂಧನಕ್ಕೆ ಅವಳು ಒಳಗಾಗಿದ್ಲು. ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಎಲ್ಲಿದೆ ಅಂತಂದೆ. ಅದಕ್ಕೆ ಬಾ ತೋರಿಸ್ತೀನಿ ಅಂತ ಹೊರಗೆ ಹೋಗೋಣ ಅಂತಂದ್ಲು. ಪ್ರಿಯ ವೀಕ್ಷಕರೇ, ಕಥೆಯ ಮುಂದಿನ ಭಾಗಕ್ಕಾಗಿ ಪಾರ್ಟ್ 2 ಭಾಗ 2 ಅಂತ ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆ ಮಿಸ್ ಮಾಡ್ಕೊಳ್ಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್. ಸಿ ಯು.